ಸದ್ಯ ಬೆಂಗಳೂರಿನಲ್ಲಿ ಸದ್ ಮಾಡ್ತಿರೋ ವಿಷಯ ಅಂತಂದರೆ ಬಿಡದಿಯ ಟೌನ್ಶಿಪ್ ವಿಷಯ. ಬಿಡದಿಯ ಟೌನ್ಶಿಪ್ ವಿಚಾರ ಬಹುತೇಕ ಜನರ ನಡುವೆ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿನ ಸುಮಾರು 26 ಹಳ್ಳಿಯ ಬಹುತೇಕ ರೈತರು, ಉಳಿದಂತೆ ಬೇರೆ ಬೇರೆ ವರ್ಗದ ಕಾರ್ಮಿಕರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆ ವಿಚಾರವನ್ನು ನಿಮಗೆ ಈಗಾಗಲೇ ಎಲ್ಲ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀರಿ. ಆದರೆ ಇವತ್ತಿನ ಹಾಟ್ ಸುದ್ದಿ ಅಂತಂದರೆ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ವಿಷಯ ಅಂತಂದರೆ, ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾರೆ. ಯಾವಾಗ ಬಿಡದಿಯ ಟೌನ್ಶಿಪ್ ಇದೆ, ಆ ಟೌನ್ಶಿಪ್ ವಿಚಾರ ಜೋರಾಗಿ ಸದ್ದು ಮಾಡುತ್ತೆ, ಆಗ ಬಿಡದಿಯ ಟೌನ್ಶಿಪ್ನ ಪಿತಾಮಹ ಯಾರು ಅನ್ನೋದು ಒಂದು ಪ್ರಶ್ನೆ. ಈ ವಿಚಾರನ DK ಶಿವಕುಮಾರ್ ಅವರು ಹೇಳಿದ್ರು ನಿಜ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಡದಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ಕೊಂಬಂದಿರ್ತಕ್ಕಂಥ ನಮ್ಮ ಕೊಲೀಗ್ ಅಭಿಜಿತ್ ಇದ್ದಾರೆ. ಅಲ್ಲಿನ ವಸ್ತುಸ್ಥಿತಿ ಏನಂತ ಅವರು ಕೂಡ ಬಲ್ಲವರು. ಅಭಿಜಿತ್, ನೀವು ಬಿಡದಿಗೆ ಹೋಗಿದ್ರಿ, ಅಲ್ಲಿನ ಜನಗಳನ್ನ ಹತ್ತಿರದಿಂದ ನೋಡಿದ್ರಿ, ಅವರ ಸಂಕಷ್ಟ, ಅವರ ಕಣ್ಣೀರು, ಅವರ ಭಾವಕತೆ ಎಲ್ಲವನ್ನು ಕೂಡ ನೀವು ನೋಡಿದ್ರಿ. ವಾಸ್ತವವಾಗಿ ಅಲ್ಲಿ ಇರ್ತಕ್ಕಂಥ ವಿಷಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಿಜಕ್ಕೂ ಟೌನ್ಶಿಪ್ ಅಲ್ಲಿ ಆಗುತ್ತಾ? ಆದರೆ ಆ ರೈತರು ಮಾಡೋದಕ್ಕೆ ಬಿಡ್ತಾರಾ? ಇದು ಪ್ರಶ್ನೆ. ಖಂಡಿತ ವಿಜಯ್ ಸರ್, ಈಗಾಗಲೇ ಬಿಡದಿಯಲ್ಲಿ ನಿರ್ಮಾಣ ಆಗುವಂತಹ ಒಂದು ಟೌನ್ಶಿಪ್ ವಿಚಾರ ಈಗ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಬರೀ ಬಿಡದಿಯಲ್ಲಿ ಇರುವಂತಹ ರೈತರಿಗೆ ಮಾತ್ರ ಅಲ್ಲ, ಈಗಾಗಲೇ ಆ ಒಂದು ಬಿಡದಿಯ ಟೌನ್ಶಿಪ್ ವಿರೋಧವನ್ನ ಮಾಡಿಕೊಂಡು ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದ ಕೂಡ ಬರುವಂತದ್ದು. ಅಂದ್ರೆ ಗದಗದಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಮತ್ತೆ ಬೆಳಗಾವಿಯಿಂದ ಕೂಡ ಬಂದು ಸ್ಥಳೀಯ ರೈತರಿಗೆ ಪ್ರತಿಭಟನೆಗೆ ಸಾಥನ್ನು ಕೂಡ ಕೊಟ್ಟಿದ್ರೆ. ಬಹಳ ಮುಖ್ಯವಾಗಿ ಪ್ರತಿಧ್ವನಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಆ ಒಂದು ಗ್ರೌಂಡ್ ರಿಪೋರ್ಟ್ ನಲ್ಲಿ ಸ್ವತಃ ರೈತರೇ ಆ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಅವರ ನೋವಿನ ವೇದನೆಗಳನ್ನು ಕೂಡ ಹೇಳ್ಕೊಂಡಿರುವಂತದ್ದು. ಬಹಳ ಮುಖ್ಯವಾಗಿ ರೈತರಿಗೆ ಸಾಕಷ್ಟು ಸಂದರ್ಭದಲ್ಲಿ ಇತರೆ ಸಂಘಟನೆಗಳು ಸಾಥ್ ಕೊಡುವಂತದ್ದು ಸಾಮಾನ್ಯ. ಬಹಳ ಮುಖ್ಯವಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಧ್ವನಿ ನ್ಯೂಸ್ ಗ್ರೌಂಡ್ ರಿಪೋರ್ಟಿಗೆ ಹೋದಂತ ಸಂದರ್ಭದಲ್ಲಿ 470ನೇ ದಿನದ ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಆ ಸಾಥನ್ನ ಕೊಟ್ಟಿತ್ತು. ಅಂದ್ರೆ ಬಿಡದಿ ಟೌನ್ಶಿಪ್ ಆಗುವಂತಹ ಸ್ಥಳಕ್ಕೆ ಪ್ರತಿಧ್ವನಿ ನ್ಯೂಸ್ ಗ್ರೌಂಡ್ ರಿಪೋರ್ಟಿಗೆ ಹೋಗಿತ್ತು. ಸ್ವತಃ ರೈತರ ಜಮೀನಿಗೆ ಹೋಗಿ ಮಹಿಳಾ ರೈತರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ 9,600 ಅಂದಾಜು ಎಕರೆಯಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ರೈತರು ಪರ ವಿರೋಧ. ಈಗಾಗಲೇ DK ಶಿವಕುಮಾರ್ ಹೇಳಿದ ಹಾಗೆ ಸುಮಾರು 80% ರೈತರು ಕೃಷಿ ಜಮೀನನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ವಾಸ್ತವ ವಿಚಾರನೆ ಬೇರೆ ಇದೆ. ಇಲ್ಲಿ ಯಾವುದೇ ರೈತರು ನಾವು ಜಮೀನನ್ನ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಅಥವಾ ಲೆಕ್ಕಾಚಾರವನ್ನ ಹೇಳ್ತಾನೆ ಇಲ್ಲ, ವಿರೋಧವನ್ನೇ ಕೂಡ ಮಾಡ್ತಿರುವಂತದ್ದು. ಹಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವ ಆಧಾರದಲ್ಲಿ 80% ರೈತರು ಕೃಷಿ ಭೂಮಿಯನ್ನ ಟೌನ್ಶಿಪ್ ನಿರ್ಮಾಣ ಮಾಡ್ಲಿಕ್ಕೆ ಕೊಡ್ತೀನಿ ಅಂತೇಳಿ ಹೇಳಿದ್ರು? ಇದು ನಿಜವಾದಂತಹ ಪ್ರಶ್ನೆ ಆಗಿರುವಂತದ್ದು. ಕರೆಕ್ಟ್, ನೀವು ಹೇಳಿದ್ದು. ಆದ್ರೆ ಎಲ್ಲೋ ಒಂದ್ ಕಡೆಗೆ DK ಶಿವಕುಮಾರ್ ಹೇಳೋ ಮಾತು, ಆ ಯೋಜನೆಯನ್ನ ಆರಂಭಿಸಿದ್ದು ಕುಮಾರಸ್ವಾಮಿ, ಅದು ಅವ್ರಿಗೆ ಗೊತ್ತು, ಆಮೇಲೆ ಇಡೀ ಕರ್ನಾಟಕಕ್ಕೆ ಕೂಡ ಗೊತ್ತು. ಆದ್ರೆ ಅದನ್ನ ಮುಂದುವರಿಸಿದ್ದು ಯಡಿಯೂರಪ್ಪನವರು. ಸೊ ಈಗಿರುವಾಗ ನಾನು ಅದನ್ನ ಇನ್ನೊಂದು ಸ್ಟೆಪ್ ತಗೊಂಡು ಹೋಗ್ತಾ ಇದ್ದೀನಿ, ಹೀಗಾಗಿ ಯಾಕೆ ಈ ವಿರೋಧ ಅನ್ನೋದು ಅವರ ಪ್ರಶ್ನೆ. ಸೊ ನೀವೇ ಹೇಳ್ದಂಗೆ ಅಥವಾ ಶಿವಕುಮಾರ್ ಅವರು ಈಗಾಗಲೇ ಹೇಳ್ದಂಗೆ 80% ರೈತರು ಭೂಮಿನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಇನ್ನು ಉಳಿದಂತೆ ಏನು ಲಾಸ್ಟ್ ಟೈಮ್ 40% ಕೊಡೋದಕ್ಕೆ ತಾವು ರೆಡಿ ಇದ್ರು, ಯಾರು? ಕುಮಾರಸ್ವಾಮಿ ಅವರು. ಆದ್ರೆ ನಾವು 50% ವರೆಗೂ ಕೊಡ್ತೀವಿ, ಅಂದ್ರೆ ಅದೆಲ್ಲ ಟೌನ್ಶಿಪ್ ಆದ್ರೆ ಅಲ್ಲಿ ಒಂದು ಜಾಗವನ್ನ ಕೊಡೋದಕ್ಕೆ ತಾವು ರೆಡಿ ಅಂತ ಇವ್ರು ಹೇಳಿದ್ದಾರೆ. ಯಾರು ಏನೇ ಅಂದ್ರು ಶತಾಯ ಗತಾಯ ನಾನು ಕಾನೂನು ಪ್ರಕಾರ ಅದನ್ನ ತಗೋತೀನಿ ಅನ್ನೋ ವಾದ ಶಿವಕುಮಾರ್ ಅವರದು. ಸೊ ಇವರ ಈ ವಾದ ಆದ್ರೆ ಅಲ್ಲಿನ ಸ್ಥಳೀಯ ರೈತರ ಆಕ್ರೋಶ ಹೇಗಿದೆ ಅಂತ. ಆಕ್ರೋಶ ಅಂತ ಹೇಳುವಾಗ ಯಾವುದೇ ಒಬ್ಬ ರೈತರು ತಮ್ಮ ಜಮೀನು ಅಂದ್ರೆ ತಾತ ಮುತ್ತಾತನ ಕಾಲದಿಂದ ಬಂದಂತಹ ಜಮೀನನ್ನ ಕಾಪಾಡ್ಕೊಂಡ್ ಬಂದಿರುವಂತದ್ದು ಬಹಳ ಮುಖ್ಯವಾಗಿ. ಆ ಒಂದು ಭಾಗದಲ್ಲಿರುವಂತಹ ರೈತರು ಕೃಷಿಯನ್ನ ನಂಬಿ ಹೈನುಗಾರಿಕೆಯನ್ನ ಅವಲಂಬಿಸಿ ಜೀವನವನ್ನ ನಡೆಸಿರುವಂತಹ ರೈತರು. ಹೇಗೆ ಸರ್ಕಾರ ನಮ್ಮಿಂದ ಜಮೀನನ್ನ ಕಿತ್ಕೊಳ್ಳುತ್ತೆ? ಸರ್ಕಾರ ಕೊಡುವಂತಹ ಎಕರೆಗೆ ಅಂದಾಜು ತಲಾ ಎಕರೆಗೆ 2.5 ಕೋಟಿ ಏನು ಹಣ ಕೊಡುತ್ತೆ, ಅದು ನಮಗೆ ಅವಶ್ಯಕತೆ ಇಲ್ಲ, ಬೇಡ. ನಾವು ಈಗಾಗಲೇ ಹೈನುಗಾರಿಕೆಯಿಂದ ಸುಮಾರು ತಿಂಗಳಿಗೆ 6.5 ಲಕ್ಷ ಲೀಟರ್ ಅನ್ನ ನಾವು ಡೈರಿಗೆ ಹಾಕಿ ಹೈನುಗಾರಿಕೆಯಿಂದ ನಾವು ಸಂಪಾದನೆ ಮಾಡ್ತಿದ್ದೀವಿ. ನಮಗೆ
ನಮ್ಗೆ ಯಾಕೆ ಬೇಕು, ಯಾವುದೇ ಕಾರಣಕ್ಕೂ ನಮಗೆ ಟೌನ್ಶಿಪ್ ಬೇಡ, ಟೌನ್ಶಿಪ್ ಇಂದ ನಾವು ಹಿಂದೆ ಇದೀವಿ, ನಾವು ಕೊಡಲ್ಲ, ಜಮೀನನ್ನ ಕೊಡಲ್ಲ ಅನ್ನುವಂತಹ ದೃಢ ನಿರ್ಧಾರದಲ್ಲಿ ಈಗ ರೈತರು ಇದಾರೆ ಅಂತಾನೆ ಹೇಳ್ಬೋದು. ಇದರ ನಡುವೆ ಈಗ ರಾಜಕೀಯ ಗುದ್ದಾಟಗಳು ಕೂಡ ಆಗ್ತಿರುವಂತದ್ದು. ಅಂದ್ರೆ ಇವತ್ತು ಕೂಡ ಏನು JDS ನ ನಾಯಕರು ಅಥವಾ JDS ನ ನಿಯೋಗ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಏನು ರೈತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಧ್ವನಿಯನ್ನ ಎತ್ತುವಂತಹ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಈಗ ಮುಂದಾಗಿರುವಂತದ್ದು. ಕರೆಕ್ಟ್, ನೀವು ಹೇಳಿದ್ರೆ ಯಾವುದೇ ಒಂದು ರೈತ ಚಳವಳಿ ಗಟ್ಟಿಯಾಗಿ ನಿಂತ್ರೆ ಆ ರೈತ ಚಳವಳಿಗೆ ಗೆದ್ದಿರೋ ಉದಾಹರಣೆ ಬಹಳ ಇದೆ. ಆದರೆ ಇದು ಬಿಡದಿಯ ಟೌನ್ಶಿಪ್ ವಿಚಾರ ಒಂದು ಸರ್ಕಾರ ಮತ್ತು ರೈತರ ನಡುವೆ ನಡೆಯುವಂಥ ಘರ್ಷಣೆ ಅನ್ಬೋದು, ಅಥವಾ ನಡೆಯುತ್ತಕ್ಕಂಥ ತಿಕ್ಕಾಟ ಅಂತ ಕೂಡ ಹೇಳ್ಬೋದು. ಸೊ ಎಲ್ಲ ಒಂದು ಕಡೆಗೆ ಹಿಂದೆ ಕುಮಾರಸ್ವಾಮಿ ಅವರು ಅದನ್ನ ರೆಡ್ ಝೋನ್ಗೆ ಮಾಡಿದ್ರು. ರೆಡ್ ಝೋನ್ ಯಾಕೆ ಮಾಡಿದ್ರು? ಡಿನೋಟಿಫಿಕೇಶನ್ ಮಾಡಕ್ಕೆ ಅವಕಾಶ ಇರಲಿಲ್ವಾ? ಇತ್ತು, ಯಾಕೆ ಮಾಡಲಿಲ್ಲ? ಈ ತರದ ಪ್ರಶ್ನೆಗಳು. ಇದನ್ನ ನೇರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಈಗ ಸವಾಲನ್ನ ಹಾಕ್ತಾ ಇದ್ದಾರೆ. ಅವರೇ ಮಾಡಿದಂತಹ ಒಂದು ಟೌನ್ಶಿಪ್ ಯೋಜನೆ ಅಥವಾ ಟೌನ್ಶಿಪ್ ಪಿತಾಮಹ ಯಾರು ಅನ್ನುವಂತ ಒಂದು ಹೊಸ ಬಾಂಬನ್ನು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಹಾಕಿರುವಂತದ್ದು. ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಈ ಒಂದು ಬಿಡದಿಯ ಏನು ಕಂಚಿಗಾರನಹಳ್ಳಿ ಮತ್ತೆ ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಪ್ರತಿದಿನ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಬರೀ ಸ್ಥಳೀಯ ರೈತರು ಮಾತ್ರ ಅಲ್ಲ, ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಯಿಂದನೂ ಕೂಡ ಈ ಒಂದು ಬಿಡದಿ ಟೌನ್ಶಿಪ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವರ ವಾಹನಗಳ ಮೂಲಕ ಅಂದ್ರೆ ಲಾರಿಗಳ ಮೂಲಕ ಕೂಡ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಪ್ರತಿಭಟನೆಗೂ ಕೂಡ JDS ನವರು ಹಣವನ್ನ ಕೊಟ್ಟಿ ಜನನ ಕರೆಸ್ತಿದ್ದಾರೆ ಅನ್ನುವಂತಹ ಒಂದು ಕಥೆಯನ್ನು ಕೂಡ ಕಟ್ಟಿರುವಂತದ್ದು. ಈ ಬಗ್ಗೆ ಪ್ರತಿಧ್ವನಿಯೊಂದಿಗೆ ರೈತರು ಅಂದ್ರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ರೈತರೇ ಸ್ವತಃ ಮಾತನಾಡಿರುವಂತದ್ದು. ನಾವು ಹಣವನ್ನ ಪಡ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿ ರೈತರ ಪ್ರತಿಭಟನೆಗೆ ಬಂದಿಲ್ಲ. ಇದೆಲ್ಲದೂ ಕೂಡ ರಾಜಕೀಯವಾದಂತಹ ಒಂದು ಹುನ್ನಾರದ ಮಾತುಗಳು, ಇದು ಅಪಪ್ರಚಾರ ಅನ್ನುವಂಥದ್ದನ್ನ ರೈತರು ತಮ್ಮ ಕಣ್ಣೀರಿನ ಮಾತುಗಳನ್ನು ಕೂಡ ಹಾಕಿದ್ರು. ಬಹಳ ಮುಖ್ಯವಾಗಿ ಮಹಿಳಾ ರೈತರು ಬಹಳ ಆಕ್ರೋಶದಿಂದ ಮಾತನಾಡಿದ್ರು ಸರ್ಕಾರದ ವಿರುದ್ಧ, DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಬೈರಮಂಗಲದ ಗ್ರಾಮದ ರೈತರು, ಅಲ್ಲಿಯ ಗ್ರಾಮಸ್ಥರು ಇನ್ನೂ ಕೂಡ ಅವರ ಆಕ್ರೋಶ ಹೆಚ್ಚಾಗ್ತಾ ಇದೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ಇದರ ನಡುವೆ ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಮೊದಲ ಹಂತದ 519 ಎಕರೆ ಜಮೀನನ್ನ ಭೂ ಸ್ವಾಧೀನ ಮಾಡಲಿಕ್ಕೆ ಪ್ರಕ್ರಿಯೆ ಮಾಡಲಿಕ್ಕೆ ಸ್ವಾಧೀನ ಮಾಡಲಿಕ್ಕೆ ಆದೇಶವನ್ನು ಕೂಡ ಎಕರೆಗೆ 2.5 ಕೋಟಿ ಫಿಕ್ಸ್ ಮಾಡಿದೀವಿ ಅಂತಾನು ಕೂಡ ಶಿವಕುಮಾರ್ ಹೇಳಿದ್ರು. ಅದೇನೇ ಇರಲಿ, ನೀವು ಹೇಳ್ದಂಗೆ ಈಗ JDS ಪ್ರತಿಭಟನೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಸೊ ದೊಡ್ಡ ಮಟ್ಟದಲ್ಲಿ ರೈತರ ಪರವಾಗಿ ನಿಂತಿದೆ. ಸೊ ಎಲ್ಲೋ ಒಂದ್ ಕಡೆಗೆ ಕುಮಾರಸ್ವಾಮಿ ಹೇಳ್ತಾರೆ ರಕ್ತ ಕ್ರಾಂತಿ ಆಗುತ್ತೆ, ರಕ್ತ ಕ್ರಾಂತಿಗೆ ನೀವು ರೆಡಿ ಆಗಿರಿ ಅಂತೇಳಿ. ಅಂದ್ರೆ ಒಂದು ಸೂಚನೆಯನ್ನ ಕೂಡ ಕುಮಾರಸ್ವಾಮಿ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಎಷ್ಟು ಸಾಫ್ಟ್ ಆಗಿ ಹೇಳಿದ್ದರು ಹಿಂದೆ, ಈಗ ಅದು ತುಂಬಾ ಆಕ್ರೋಶ ಭರಿತವಾದಂತ ಮಾತುಗಳಲ್ಲಿ ಕೂಡ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ನೋಡಿದ್ರೆ ಈ ಪ್ರತಿಭಟನೆ, ಈ ದೊಡ್ಡ ಚಳವಳಿ, ಈ ದೊಡ್ಡ ಆಂದೋಲನ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಒಂದ್ ಕಡೆಗೆ ದೇವೇಗೌಡರು ಕೂಡ, ದೇವೇಗೌಡರು ಮೊದಲಿಂದನೂ ಕೂಡ ರೈತರ ಪರವಾಗಿ ಇದ್ದಂತವ್ರು. ಒಂದು ನೈಸ್ ರೋಡಿನ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅಲ್ಲಿ ರೈತರ ಪರವಾಗಿ ವಾದವನ್ನ ಮಾಡಿದ್ರು, ಅಲ್ಲಿ ಗೆಲುವನ್ನ ತಂದು ಕೊಟ್ಟಂತವ್ರು. ಈಗ ಬಿಡದಿ ವಿಚಾರಕ್ಕೆ ಬಂದ್ರೆ ಅಷ್ಟು ಸುತ್ತಮುತ್ತ ಇರ್ತಕ್ಕಂಥ 10 ಹಳ್ಳಿಗಳ ರೈತರ ಜಮೀನನ್ನ ಸರ್ಕಾರ ತಗೊಳುತ್ತೆ, ಅಲ್ಲಿ ಟೌನ್ಶಿಪ್ ಮಾಡುತ್ತೆ ಅನ್ನೋದಾದ್ರೆ, ಸೊ ಅಲ್ಲಿನ ಬದುಕು ಹೇಗೆ ಕಟ್ಕೊಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಆ ಜಮೀನನ್ನ ನಂಬಿ ಇಲ್ಲಿವರೆಗೂ ಬದುಕನ್ನ ಕಟ್ಕೊಂಡಂತ ರೈತರು ಸಡನ್ ಆಗಿ ಸರ್ಕಾರ ಬಂದು ನಾನು ಕಾನೂನು ಮೂಲಕ ಹೋರಾಟ ಮಾಡ್ತೀವಿ, ನಿಮಗೆ ನಿಮ್ಮ ಜಮೀನನ್ನ ತಗೋತೀವಿ ಅಂತಂದ್ರೆ ತಲಾಂತರದಿಂದ ಕಟ್ಕೊಂಡು ಬಂದಂತ ಜಮೀನನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ. ಇದರ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಿರುವಂತದ್ದು. ಅಂದ್ರೆ ಈ ಹಿಂದೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾತನಾಡಿದಂತಹ ವಿಡಿಯೋ ಈಗ ಸದ್ಯ ವೈರಲ್ ಆಗಿರುವಂತದ್ದು. ಇದನ್ನೇ ಈಗ ಅಸ್ತ್ರವನ್ನಾಗಿ ಬಳಸಿಕೊಂಡು ಬಿಜೆಪಿ ಮತ್ತೆ JDS ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಈ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗ್ತಿರುವಂತದ್ದು. ಇದರಿಂದ ಹೇಗೆ ಸರ್ಕಾರ ಈ ಒಂದು ಆಕ್ರೋಶದ ನಡುವೆ ಯಾವ ರೀತಿಯಾದಂತಹ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಾದು ನೋಡ್ತಿರುವಂತದ್ದು. ನಿಜವಾಗಿ ನೀವು ಹೇಳಿದ್ದು ಅಕ್ಷರಶಃ ನಿಜ. ಯಾಕಂದ್ರೆ ಈಗ JDS ಮತ್ತು ಬಿಜೆಪಿ ಎರಡು ಕೂಡ ಮೈತ್ರಿ ದೋಸ್ತಿಗಳು. ಆ ದೋಸ್ತಿಗಳ ನಡೆ ಈಗ ಒಂದೇ ಒಂದು ಪಾಯಿಂಟ್ ಸಿಕ್ಕಿರೋದು, ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಡಬೇಕಂದ್ರೆ ಇದು ಬಲವಾದಂತ ವಿಷಯ. ಈ ವಿಷಯನೇ ಇಟ್ಕೊಂಡು ಬಹುಶಃ ಮುಂದಿನ ಚುನಾವಣೆ ಹತ್ರ ಬರ್ತಾ ಇದೆ. ಈಗ GBA ಬರ್ತಾ ಇದೆ, ಅದಾದ ನಂತರ ವಿಧಾನಸಭೆ ಚುನಾವಣೆ
ಚುನಾವಣೆ ಕೂಡ 28ರಲ್ಲಿ ಬರುತ್ತೆ. ಸೊ ಒಂದು ವೇಳೆ ಈ ಹೋರಾಟದಲ್ಲಿ ಈ ದೋಸ್ತಿಗಳಿಗೆ ದೊಡ್ಡ ಗೆಲುವು ಸಿಕ್ಕಿದ್ದೇ ಆದಲ್ಲಿ ಬಹುಶಃ ಮುಂದಿನ ಬದಲಾವಣೆಗಳು ಸಾಕಷ್ಟು ಆಗೇ ಆಗುತ್ತೆ, ಅದರಲ್ಲಿ ನೋ ಡೌಟ್. ಬಟ್ ಬಿಡದಿ ವಿಚಾರಕ್ಕೆ ಮತ್ತೊಮ್ಮೆ ಆ ವಿಚಾರವನ್ನ ಪ್ರಸ್ತಾಪ ಮಾಡೋದಾದ್ರೆ ರೈತರು ಅವ್ರ ಸ್ಟ್ಯಾಂಡ್ ಬಿಟ್ಟು ಹೋಗ್ತಾ ಇಲ್ಲ, ಅವ್ರ ಸ್ಟ್ಯಾಂಡ್ ಆಗೇ ಇದ್ದಾರೆ. ಆದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಇದನ್ನ ಪರಿಹರಿಸುತ್ತೆ, ರೈತರು ಮತ್ತೇನಾದ್ರೂ ಕರಗ್ತಾರ ಅನ್ನೋ ವಿಷಯ ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಹಿಂದೆಲ್ಲ ದೊಡ್ಡ ರೈತ ಚಳವಳಿ ಆದಾಗ ಸರ್ಕಾರಗಳು ಕೂಡ ಮಂಡಿ ಊರಿದ್ದು ನಿಜ. ಆದ್ರೆ ಇಲ್ಲಿ ಶಿವಕುಮಾರ್ ಅವರು ಇರೋದ್ರಿಂದ ಶಿವಕುಮಾರ್ ರೈತರ ಮನವೊಲಿಸ್ತಾರ, ರೈತರ ಪರವಾಗಿ ಯಾವೆಲ್ಲ ಯೋಜನೆಗಳನ್ನ ತರ್ತಾರೆ ಅನ್ನೋದು ಕೂಡ ಇಲ್ಲಿ ಮತ್ತೊಂದು ಪ್ರಶ್ನೆ. ಎಸ್, ಇದರ ಮಧ್ಯೆ ಸ್ವತಃ ರೈತರೇ ಪ್ರತಿಧ್ವನಿ ನ್ಯೂಸ್ ನೊಂದಿಗೆ ಮಾತನಾಡಿದ್ರು. ಈ ಹಿಂದೆ ಗುಂಡೂರವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸರ್ಕಾರವನ್ನು ಬಿಡಿಸಿದ್ದು ರೈತರೇ ಅನ್ನುವಂಥದ್ದನ್ನು ಕೂಡ ಬಹಳ ಒತ್ತಿ ಹೇಳ್ತಿದ್ದಾರೆ. ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ನಾವು ಸದ್ಯ ಅದೊಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲೂ ಕೂಡ ಒಂದು ಬೃಹತ್ ಮಟ್ಟದ ಒಂದು ದೊಡ್ಡ ಹೋರಾಟ ಆಗುತ್ತೆ. ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಅವ್ರಿಗೆ ಜಯನೂ ಕೂಡ ಸಿಗುತ್ತೆ. ಹಾಗಾಗಿ ರಾಜ್ಯದ ಜನತೆ ಮತ್ತೆ ಎಲ್ಲ ರೈತರ ಚಿತ್ತ ಇವಾಗ ಬಿಡದಿಯ ಟೌನ್ಶಿಪ್ ನತ್ತ ಸದ್ಯ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಆಗುವಂತಹ ಬೃಹತ್ JDS ನ ಪಾದಯಾತ್ರೆ ಅಥವಾ ಈ ಒಂದು ಪ್ರತಿಭಟನೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ, ವಿಪಕ್ಷಗಳಿಗೆ ಸಿಕ್ಕಂತಹ ಅಸ್ತ್ರವನ್ನ ಯಾವ ರೀತಿಯಾಗಿ ಇವರು ಯುಟಿಲೈಸ್ ಮಾಡ್ಕೊಳ್ತಾರೆ, ಸರ್ಕಾರದ ನಡೆ ಏನು, ಒಂದು ವೇಳೆ ಏನಾದ್ರೂ ತನ್ನ ನಡೆಯನ್ನ ಬದಲಾಯಿಸಿಕೊಳ್ಳುತ್ತಾ. ಈಗಾಗಲೇ ಪೋಸ್ಟರ್ ವಾರ್ ಅನ್ನು ಕೂಡ ನಾವು ನೋಡಿದೀವಿ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ವಿಪಕ್ಷಗಳನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಒಂದು ಪೋಸ್ಟರ್ ಗಳನ್ನು ಕೂಡ ಹಾಕ್ತಾರೆ. ಅದು ಮಾತ್ರ ಅಲ್ಲ, ನಾನು ಪ್ರಧಾನಮಂತ್ರಿ ಮೋದಿ ಅವರನ್ನ ಭೇಟಿ ಮಾಡ್ಕೊಂಡ್ ಬಂದೆ, ಅವರಲ್ಲಿ ನಾನು ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದೆ ಅಂತ ಕೂಡ ಹೇಳುವಂಥದ್ದು. ಅಂದ್ರೆ ವಿಪಕ್ಷಗಳನ್ನ ಬಾಯಿ ಮುಚ್ಚಲಿಕ್ಕೆ ಅದೊಂದು ತಂತ್ರವನ್ನ ಅವರು ಉಪಯೋಗಿಸಿರೋ ಗೊತ್ತಿಲ್ಲ. ಇದರ ನಡುವೆ ಬಿಡದಿಯಲ್ಲಿ ಟೌನ್ಶಿಪ್ ಆಗುತ್ತಾ ಆಗಲ್ವಾ ಅನ್ನುವಂಥದ್ದನ್ನ ಈಗ ಸದ್ಯ ರಾಜ್ಯದ ರೈತರು, ಜನತೆ ಈಗ ಎದುರು ನೋಡ್ತಾ ಇರು. ಎಸ್, ಕರೆಕ್ಟ್ ನೀವು ಹೇಳಿದ್ದು. ಎಲ್ಲ ಒಂದ್ ಕಡೆಗೆ ಶಿವಕುಮಾರ್ ಅವರು ಡೆಲ್ಲಿನಲ್ಲಿ ಆಗಿದೆ, ಮುಂಬೈನಲ್ಲಿ ಆಗಿದೆ, ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನು. ಡೆಲ್ಲಿ ಮುಂಬೈ ಸೆಕೆಂಡ್ರಿ, ಆದ್ರೆ ನಮ್ಮ ರಾಜ್ಯದ ನಮ್ಮ ನೆಲದ ರೈತರ ಬದುಕನ್ನ, ಅದು ಬದುಕಿನ ಪ್ರಶ್ನೆಯನ್ನ ಇಲ್ಲೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತು. ಇನ್ನು 1-2 ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಆಗ್ತದೆ. ಆ ಪ್ರತಿಭಟನೆಯಲ್ಲಿ ಏನೆಲ್ಲ ವಿಷಯಗಳು ಹೊರಗೆ ಬರ್ತವೆ, ಯಾವೆಲ್ಲ ಘೋಷಣೆಗಳು ಬರ್ತವೆ, ಸೊ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಹೇಗೆ ನಿಂತಿವೆ, ಹಾಗೆ ರೈತರು ಕೂಡ ಇದ್ದಾರೆ ಜೊತೆಗೆ. ಸೊ ರೈತರ ಪರವಾಗಿ ಇವೆರಡೂ ದೋಸ್ತಿ ಪಕ್ಷಗಳು ನಿಂತ್ಕೊಂಡೆ ಆದಲ್ಲಿ ಸೊ ಸರ್ಕಾರದ ನಡೆ ಒಂದ್ ಸ್ವಲ್ಪ ಹಿಂದಕ್ಕೆ ಆಗ್ಬೋದಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.